ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬಾಗಿಲಲ್ಲಿ ಒಂದು ಸುಂದರವಾದ ರಂಗೋಲಿ ಅರಳಿದೆ ಅಂತಂದರೆ ನಮ್ಮನಲ್ಲಿ ಇವತ್ತೊಂದು ವಿಶೇಷವಾಗಿದ್ದ ದಿವಸ ಅಂತಲೇ ಹೇಳ್ಬೋದು. ಹೌದು, ಇವತ್ತು ಏನು ಸ್ಪೆಷಲ್ ಡೇ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ಇವತ್ತು ನನ್ನ ಮುದ್ದು ಗೊಂಬೆಗೆ, ನನ್ನ ಪುಟಾಣಿ ಗೊಂಬೆಗೆ ಅನ್ನಪ್ರಾಶನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೋಡ್ಬೋದು, ಈ ಥರ ಒಂದು ಡೆಕೋರೇಷನ್ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ಈ ಥರ ಡೆಕೋರೇಷನ್ ಮಾಡಿದ್ವಿ ಮುಂಚಿನ ದಿನ. ಇದೆಲ್ಲ ಪೂರ್ತಿಯಾಗಿ ಸೆಟಪ್ ಏನಿದೆ ಆ ಸೆಟಪ್ನ ನಾನು ಮೀಶೋದಲ್ಲಿ ತರಿಸಿರುವಂಥದ್ದು. ತುಂಬ ಚೆಂದ ರೀತಿಯಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ಒಳ್ಳೆಯಾಗಿ ಬಂದಿತ್ತು, ಯಾವುದೇ ರೀತಿಯ ಡ್ಯಾಮೇಜ್ ಇರಲಿಲ್ಲ. ಬಲೂನ್ಸ್ ಆಗಿರ್ಬೋದು, ಆ ಒಂದು ಸ್ಟಿಕ್ಕರ್ಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಸಾಹುಕಾರ ಕೂಡ ರೆಡಿಯಾಗಿದ್ದಾರೆ, ಹಾಗೆ ಮನೆ ದೇವ್ರ ಪೂಜೆ ಕೂಡ ಆಗಿದೆ. ಎಲ್ಲರೂ ಕೂಡ ರೆಡಿಯಾಗಿದ್ವಿ. ಯಾಕೆಂದರೆ ಇವತ್ತು ಅಡುಗೆ ಕೆಲಸ ನಮ್ಮದಲ್ಲ, ಅಡುಗೆ ಭಟ್ರದಾಗಿರೋದ್ರಿಂದ ನಾವೆಲ್ಲ ಫ್ರೀ ಅಂತಲೇ ಹೇಳ್ಬೋದು. ಏನೂ ಕೆಲಸ ಇರೋದಿಲ್ಲ, ನಾವಷ್ಟೇ ರೆಡಿ ಹಾಕ್ಕೊಂಡಿರೋವಂಥದ್ದು. ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ನಾನು ಫುಲ್ ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸಾರಿ ಕೂಡ ನನಗೆ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ನಿಮ್ಗೆ ಹೇಗೆ ಅನ್ನಿಸ್ತಾ ಉಂಟು ಹೇಳೋದನ್ನು ಕಮೆಂಟ್ ಮಾಡಿ. ಇಲ್ಲಿ ಭಟ್ರು ಕೂಡ ಪೂಜೆಗೆ ತಯಾರಿ ಮಾಡ್ಕೊಂಡಿದ್ರು ಎಲ್ಲ ರೀತಿಯಲ್ಲೂ. ಅವರಿಗೂ ನಾವು ಕೂತ್ಕೊಂಡು ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಹಾಗೆ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಬನ್ನಿ. ಹಾಗೆ ಸಂಬಂಧಿಕರು ಕೂಡ ಒಬ್ಬರೊಬ್ಬರ ತಕ್ಷಣ ಬರ್ತಾಯಿದ್ರು. ಚರಿ ಅಂತೂ ನಿಲ್ತಾನೇ ಇರಲಿಲ್ಲ, ಜೋರು ಆಟ ಶುರು. ಹಾಗೆಯೇ ನಿದ್ದೆ ಮೂಡ್ ಬೇರೆ. ಅಂದರೆ ಈ ಟೈಮಲ್ಲಿ ಮಲಗ್ತಾ ಇದ್ರಲ್ವ ಸ್ನಾನ ಮಾಡಿಕೊಂಡು. ಇವತ್ತು ಮಲಗಲಿಕ್ಕಾಗಲಿಲ್ಲ. ಇವತ್ತೆಲ್ಲ ಒಂಥರ ಟೈಮು ಹಿಂದೆ ಮುಂದೆ ಆಗ್ತಾಯಿತ್ತು ಅವರಿಗೆ. ಆ ಕಡೆ ನಿದ್ದೆನೂ ಬರ್ತಾಯಿತ್ತು, ಒಂಥರ ಕಿರಿಕಿರಿ ಅನ್ನಿಸ್ತಾಯಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಪುಟ್ಟದಾದ ಶಾಸ್ತ್ರ ನಡೀತಾ ಇತ್ತು ಸೋದರ ಮಾವ ಮತ್ತು ಅಳಿಯನ ಮಧ್ಯದಲ್ಲಿ. ಅಂದರೆ ನಮ್ಮ ಚರಿಗೆ ಮೇಲ್ ಹಲ್ಲು ಬಂದಿತ್ತು. ಕೆಳ ಹಲ್ಲು ಬಂದರೆ ಅಂದರೆ ನಾರ್ಮಲ್ ಆಗಿರುವಂತೆ ಎಲ್ಲರಿಗೂ ಬರೋ ಥರನೇ ಬಂದಿದೆ ಅಂತ ಹೇಳಿ, ಮೇಲ್ ಹಲ್ಲು ಬಂದರೆ ಇದೊಂದು ಪುಟ್ಟ ಶಾಸ್ತ್ರ ಮಾಡಬೇಕಂತೆ. ಸೋದರ ಮಾವ ಈ ಥರ ಬಾಗಿಲಲ್ಲಿ ಕೂರಿಸ್ಕೊಂಡು ಬಾಗಿಲು ಪೂಜೆ ಮಾಡಿಸಿ ಬೆಳ್ಳಿ ಬಟ್ಲಲ್ಲಿ, ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಕುಡಿಸ್ಬೇಕು. ಆಮೇಲೆ ಗಿಫ್ಟ್ಗಳನ್ನ ಕೊಡಬೇಕು ಅನ್ನೋದು ಶಾಸ್ತ್ರ ಉಂಟಂತೆ. ಆ ಶಾಸ್ತ್ರನ ಮಾಡಿಸ್ಬಿಡುವ ಅತ್ಲಾಗಿ ಇವತ್ತೇನೆ ಅಂಥೇಳಿ ಮಾಡಿಸ್ತಾ ಇದ್ದಾರೆ. ನಾನು ಇಲ್ಲಿ ಬಾಗಿಲು ಪೂಜೆಯನ್ನು ಮಾಡ್ತಾಯಿದ್ದೆ, ಪ್ರಧಾನ ಬಾಗಿಲದ್ದು. ನಮ್ಮ ಕಡೆ ಈ ಥರ ಒಂದು ಶಾಸ್ತ್ರ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಹೇಳ್ದಂಗೆ ಏನಾದರೂ ಶಾಸ್ತ್ರ ಮಾಡಬೇಕಾದ್ರೆ ಹೇಳ್ತಾ ಇರ್ತೆ. ಎಲ್ಲ ಕಡೆ ಒಂದೊಂದು ಥರ ಶಾಸ್ತ್ರ ಇರ್ತದೆ, ಒಂದೇ ಥರ ಶಾಸ್ತ್ರ ಅಂತ ಹೇಳೋದಿಲ್ಲ. ಅವ್ರ ಕಡೆ ಯಾವ ಶಾಸ್ತ್ರ ಉಂಟು ಆ ಶಾಸ್ತ್ರವನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಟವೆಲ್ ಏನು ಹಾಕ್ತಾಯಿದ್ದೆ ಅಂತಂದರೆ ಹಾಲು ಕೂಡಿಸಿದ್ದಾಗಿದ ಮೇಲೆ ಬಾಯನ್ನು ಒರೆಸ್ಬೇಕಂತೆ. ಹಾಗಾಗಿ ಹಾಲನ್ನು ಟವೆಲನ್ನು ಹೆಗಲ ಮೇಲೆ ಹಾಕಿರುವಂಥದ್ದು. ನಾನು ಮೊದಲು ಹೇಳ್ದಂಗೆ ಚರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು, ಪಾಪ ಮಲಗೋ ಟೈಮ್ ಅಲ್ವಾ, ಹಾಗಾಗಿ ಹಾಲೇ ಕುಡಿತಾನ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಹಾಲು ಮುಖ ನೋಡಿಕೊಂಡು ಅಂತೂ 2 ಗುಟ್ಕ ಕುಡಿದ್ರಾಯ್ತು. ಬೆಳ್ಳಿ ಬಟ್ಲಲ್ಲಿ ಹಾಲು ಇಟ್ಕೊಂಡು, ಬೆಳ್ಳಿ ಒಳಲೆ ಅಂತೇಳಿ ಹೇಳ್ತಾರಲ್ಲ, ಅದರಲ್ಲಿ ಹಾಲು ಕುಡಿಸಿದ್ದಾಯಿತು. ಆಮೇಲೆ ಬಾಯಿ ಒರೆಸಿ ಆಮೇಲೆ ಗಿಫ್ಟ್ಗಳನ್ನ ತೊಗೊಳ್ಳೋದು. ನಾವು ಅವ್ರಿಗೆ ಗಿಫ್ಟ್ ಕೊಡಬೇಕು, ಉಡುಗೊರೆನೇ ಕೊಡಬೇಕು, ಅವ್ರು ನಮಗೆ ಉಡುಗೊರೆಯನ್ನು ಕೊಡಬೇಕಾಗ್ತದೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಒಂದು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುವಂಥದ್ದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇಷ್ಟೇ. ಮತ್ತೆ ನನಗೆ ಕಮೆಂಟ್ಗಳು ಬರ್ತಾಯಿದೆ, ಡೈಲಿ ಲಾಗ್ ಮಾಡಿ ಯಾಕೆ ಮಾಡ್ತಾಯಿಲ್ಲ ಅಂತ. ಆದಷ್ಟು ಟ್ರೈ ಮಾಡ್ತಾಯಿದ್ದೆ, ಆದಷ್ಟು ನಾನು ಬ್ಯಾಕಪ್ ಇರುವಂಥ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಸ್ವಲ್ಪ ಲೇಟಾಗಿ ಬರ್ಬೋದು. ಇಲ್ಲಿ ಅಡುಗೆ ಭಟ್ರು ಕೂಡ ಅಡುಗೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗೆ ರಿಲೇಷನ್ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ. ಇವ್ರು ನನ್ನ ತಮ್ಮ, ಇನ್ನೊಬ್ಬರು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅವ್ನು ನಂಗೆ ಬರೋದು ಸರ್ಪ್ರೈಸ್ ಆಗೇ ಇತ್ತು, ಯಾಕೆಂದರೆ ಬರೋದಿಲ್ಲ, ನಂಗೆ ಬೇರೆ ಕಡೆ ಶೂಟ್ ಉಂಟು ಹೇಳಿ ಹೇಳಿದರು. ಆದರೂ ಕೂಡ ಆ ಟೈಮಿಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವ್ರದ್ದೇ ಓನಾಗಿ ಒಂದು ಸ್ಟುಡಿಯೋ ಇದೆ. ಆ ಸ್ಟುಡಿಯೋದಲ್ಲಿ ನಿಮಗೆ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಆಗಿರ್ಬೋದು, ಮೆಟರ್ನಿಟಿ ಆಗಿರ್ಬೋದು, ಬೇಬಿ ಶೂಟ್, ಎಲ್ಲ ರೀತಿಯ ಶೂಟ್ಗಳು ಮಾಡಿಕೊಡ್ತಾರೆ. ಸೊ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ಶೂಟ್ಗಳನ್ನ ಮಾಡಿಸ್ಕೊಡ್ತಾರೆ. ಆಮೇಲೆ ಏನು ಹೇಳ್ತಾರೆ, ಕಾಸ್ಟ್ಯೂಮ್ ಕೂಡ ಸಿಗ್ತದೆ. ಹಾಗಾಗಿ ಹೇಳ್ತಾ ಇರೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಹಾಕಿರ್ತೀನಿ ಸ್ಕ್ರೀನಲ್ಲಿ.
ಆಮೇಲೆ ಇಲ್ಲಿ ಅನ್ನ ಪ್ರೋಕ್ಷಣೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ಜೋಡಿಸಿಟ್ಕೊಂಡಿದ್ದೆ ನಾನು. ಅಂದರೆ ಏನು ಬೆಳ್ಳಿ, ಬಂಗಾರ, ದುಡ್ಡು, ಅನ್ನ, ಬುಕ್ಸು, ಆಮೇಲೆ ಆಟಿಕೆ ಸಾಮಾನು ಈ ಥರದ್ದೆಲ್ಲ ಇಡಬೇಕಂತೆ, ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೆ. ಭಟ್ರು ಕೂಡ ಅಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡಿಸಿ ಅದಾಗಿದ್ಮೇಲೆ ಅನ್ನ ಮುಹೂರ್ತಕ್ಕೆ ಈ ಥರ ಒಂದು ವ್ಯವಸ್ಥೆಯನ್ನು ತಯಾರಿಯನ್ನು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಖುಷಿಯಾಗಿ ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಪಾಪ ಬರೀ ಲಿಕ್ವಿಡ್ ಥರನೇ ಹೋಗ್ತಾಯಿತ್ತು, ಬರೀ ಫೀಡಿಂಗ್ ಮಾಡಿಸ್ತಾ ಇದ್ದೆ. ಆಮೇಲೆ ಈ ಥರ ರಾಗಿ ಸರಿ ಈ ಥರದ್ದೆಲ್ಲ ತಿನ್ನಿಸ್ತಾ ಇದ್ದೆ, ಫ್ರೂಟ್ಸು, ವೆಜಿಟೇಬಲ್ಸ್ ಈ ಥರ. ಅನ್ನ ಅಂತ ತಿನ್ನಿಸೇ ಇರಲಿಲ್ಲ. 6 ಮಂತ್ ತನಕ ನಮಗೆ ಡಾಕ್ಟ್ರು ಕೂಡ ಹೇಳಿದರು, 6 ಮಂತ್ ತನಕ ಏನೂ ಬೇಡ, ಎಕ್ಸ್ಟ್ರಾ ಏನು ನೀವು ಆ್ಯಡ್ ಮಾಡೋದು ಬೇಡ, ಜಸ್ಟ್ ಫೀಡ್ ಮಾಡಿಸಿ ಆಮೇಲೆ ಹಣ್ಣುಗಳನ್ನ ಕೊಡಿ ಅಂತ. ಆಮೇಲೆ ಲೈಟಾಗಿ ಲಿಕ್ವಿಡ್ ಥರ ಏನಾದರೂ ಒಂದು ಫುಡ್ಗಳನ್ನ ಕೊಡ್ಬೋದು, ಆಮೇಲೆ ದಾಲ್ ಥರ ಮಾಡಿಕೊಡಿ ಅಥವಾ ರಾಗಿ ಸರಿಯನ್ನು ಮಾಡಿಕೊಡಿ ಅಂತೇಳಿ ಹೇಳ್ತಾಯಿದ್ರು. ನಾವು ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾಯಿದ್ವಿ. ಆಗಿದ್ಮೇಲೆ 6 ಮಂತ್ +6 ಆಗಿದ್ಮೇಲೆ ಮಾಡಿ ಅಂತೇಳಿ ಹೇಳಿದ್ರು. ನಾವು 6 ಅಂದರೆ 9-10 ಮಂತ್ಸಿಗೆ ಮಾಡ್ತಿರುವಂಥದ್ದು. ಅಂದರೆ ನಮಗೆ ಮುಹೂರ್ತನೇ ಸೆಟ್ ಆಗ್ತಿರಲಿಲ್ಲ, ಒಂದು ಒಳ್ಳೆ ದಿನ ಬೇಕಲ್ಲ, ಹಾಗಾಗಿ ಆ ಒಳ್ಳೆ ದಿವಸ ಇವತ್ತು ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ನನ್ನ ಚರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ, ಇಷ್ಟೇ ಪ್ರೀತಿ ಕೊಡಿ ಅಂತ ಹೇಳ್ತಾ ಬನ್ನಿ ಏನನ್ನು ಅವರು ಮುಟ್ತಾರೆ ಅಂತೇಳಿ ನೋಡುವ. ಇವತ್ತು ಸ್ಪೆಷಲ್ ಅದೇ ಅಲ್ವಾ, ಏನು ತೊಗೊಂಬರ್ತಾರೆ ಅಂತ. ಸೊ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಟಿಕೆ ಸಾಮಾನುಗಳನ್ನ ತೊಗೊಂಬರ್ತಾರೆ ಅಥವಾ ಕಲರ್ಸ್ ಪೆನ್ಗಳನ್ನ ಇಟ್ಟಿದ್ದೆ ಅದನ್ನ ಮುಟ್ಬೋದು, ಸ್ವೀಟ್ಗಳನ್ನ ಮುಟ್ಬೋದು, ಹಣ್ಣುಗಳನ್ನ ಮುಟ್ಬೋದು, ಈ ಥರದ್ದೆಲ್ಲ ಅಂದ್ಕೊಂಡಿದ್ವಿ. ಅವನು ತೊಗೊಂಬಂದಿರೋದು ದುಡ್ಡನ್ನ. ನಾವು ಫಸ್ಟ್ ಟೈಮ್ ಅಲ್ಲ, 2ನೇ ಸತಿ ಕೂಡ ಬಿಟ್ವಿ ಏನಾದ್ರು ತೊಗೊಂಬರ್ಬೋದಾ ಅಂತ. ಇಲ್ಲ, ಕಾಯಿನ್ಸು ದುಡ್ಡನ್ನೇ ತೊಗೊಂಬಂದ್ರೆ. ಸೊ ಎಲ್ಲರಿಗೂ ಕೂಡ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನು ತೊಗೊಂಬಂದರೂ ಕೂಡ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಹೇಳ್ತಾರಲ್ವ, ಏನು ತೊಗೊಂಬರ್ತಾರೆ ಅದೇ ಯಶಸ್ಸನ್ನು ಅವ್ರಿಗೆ ಕೊಡ್ತದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಂತೂ ನನ್ನ ಪುಟ್ಟ ಕಂದಮ್ಮನಿಗೆ ಇವತ್ತು ಅನ್ನ ಊಟ ಮಾಡಿಸ್ತೀನಿ, ಅದೇ ಒಂದು ದೊಡ್ಡ ಖುಷಿ ನನಗೆ. ಬರೀ ಪಾಪ ಲಿಕ್ವಿಡ್ಗಳು ತಿನ್ನಬೇಕಾದ್ರೆ, ನಾವು ಊಟ ಮಾಡಬೇಕಾದ್ರೆ ಬಾಯಿ ನೋಡ್ತಾ ಇದ್ದ. ಸೊ ಆ ಟೈಮಲ್ಲಿ ಬೇಜಾರು ಅನ್ನಿಸ್ತಾಯಿತ್ತು. ಅಂತೂ ಫೈನಲಿ ಅನ್ನ ತಿನ್ನಿಸೋದ್ರಿಂದ ನಾವು ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ತಿನ್ನಿಸ್ಬೋದಲ್ವ, ಆ ಒಂದು ಖುಷಿ ಇವತ್ತು ನನಗೆ ಅಂತಲೇ ಹೇಳ್ಬೋದು. ಫಸ್ಟು ಅಮ್ಮನ ಕೈಯಿಂದ ತಿನ್ನಿಸ್ತಾರೆ, ಹಾಲನ್ನು ಮಾಡಿ ಊಟ ಮಾಡಿಸ್ತಾರೆ. ಅದಾಗಿದ್ಮೇಲೆ ಮನೆಯವ್ರ ಹತ್ರ ಆಗಿರ್ಬೋದು, ಆಮೇಲೆ ಸೋದರ ಮಾವ, ಅಜ್ಜ ಅಜ್ಜಿ, ಬಂದಂಥ ನೆಂಟರು, ಯಾರಿಗೆಲ್ಲ ಇಷ್ಟ ಉಂಟಲ್ಲ ಅವರೆಲ್ಲ ತಿನ್ನಿಸ್ಬೋದು. ಸ್ಪೂನಲ್ಲಿ ನಾನು ಅನ್ನವನ್ನು ಹಾಲಲ್ಲಿ ಸಣ್ಣದಾಗಿ ಮಾಡಿ ಮಿಕ್ಸಿ ಮಾಡಿ ಅದನ್ನು ಸ್ಪೂನ್ ಹಾಕಿಟ್ಟಿದ್ದೆ. ಯಾಕಂದರೆ ಎಲ್ಲರೂ ಹೈಜಿನಿಕ್ ಆಗಿರೋದಿಲ್ಲ ಕೈಯು, ಎಲ್ಲರೂ ಕೈ ವಾಶ್ ಮಾಡಿಕೊಂಡೇ ತಿನ್ನಿಸೋದಿಲ್ಲ. ಹಾಗಾಗಿ ಸ್ಪೂನ್ ಹಾಕಿಬಿಟ್ರೆ ಸ್ಪೂನಲ್ಲಿ ತಿನ್ನಿಸ್ತಾರಲ್ವ, ಸೊ ಅವ್ರಿಗೂ ಒಂದು ಸೇಫ್ಟಿ. ಫಸ್ಟ್ ಟೈಮ್ ಅನ್ನ ಹಾಕೋದ್ರಿಂದ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ಬೋದು, ಅವ್ರ ದೇಹದಲ್ಲೂ ವ್ಯತ್ಯಾಸ ಆಗ್ಬೋದು ಅನ್ನೋ ಸಲುವಾಗಿ ನಾನು ಸ್ಪೂನನ್ನು ಹಾಕಿದ್ದೆ. ಸ್ವಲ್ಪ ತಿನ್ನಿಸಿ, ಜಸ್ಟ್ ಶಾಸ್ತ್ರಕ್ಕೋಸ್ಕರ ತಿನ್ನಿಸಿ ಅಂತೇಳಿ ಹೇಳ್ತಾ ಇದ್ದೆ. ಯಾಕೆಂದರೆ ಫಸ್ಟ್ ಟೈಮ್ ಅನ್ನ ತಿನ್ನಿಸೋದ್ರಿಂದ ಅದ್ರ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ ಹೇಗೆ ಏನು ಅನ್ನೋದು. ಕೆಲವೊಂದು ಟೈಮ್ ಸೆಟ್ ಆಗೋದಕ್ಕೆ ಟೈಮ್ ತೊಗೊಳ್ತದಲ್ಲ ಮಕ್ಕಳಿಗೆ, ಹಾಗಾಗಿ ಹೇಳ್ತಾ ಇದ್ದೆ. ಆಮೇಲೆ ಸ್ವಲ್ಪ ಗಿಫ್ಟ್ಗಳೆಲ್ಲ ಕೊಡ್ತಾಯಿದ್ರು. ಅಮ್ಮ ಮುಂಚಿನ ದಿನವೇ ಬಂದಿದ್ದರು ನಮ್ಮಮ್ಮ, ಅಪ್ಪ ಆವತ್ತಿನ ದಿವಸ ಕಾರ್ಯಕ್ರಮ ದಿವಸ ಬಂದಿದ್ದರು ಅಂತಲೇ ಹೇಳ್ಬೋದು. ಹೀಗೆ ಅಂತೂ ಅನ್ನಪ್ರಾಶನ ಕಾರ್ಯಕ್ರಮ ಮುಗಿಯಿತು. ಈ ಥರ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು, ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ಅನ್ನಿಸ್ತು. ಮಾಡಬೇಕಾದ್ರೆ ಸಣ್ಣದಾಗಿ ಮಾಡುವ ಅಂತೇಳಿ ಹೇಳ್ತಾ ಇದ್ದೆ. ಆಲ್ಮೋಸ್ಟ್ ದೂರ ಇರೋರಿಗೆಲ್ಲ ಕಾಲ್ ಮಾಡಿದ್ವಿ. ನಾವು ಕಾಲ್ ಮಾಡಿರುವಂಥ ಎಲ್ಲರೂ ಕೂಡ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಬಂದಿದ್ದು, ನಿಮ್ಮೆಲ್ಲರ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಬನ್ನಿ ಮುಂದುವರ್ಸೋಣ. ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ವಿ ಅವತ್ತಿನ ದಿವಸ. ಸತ್ಯನಾರಾಯಣ ಪೂಜೆ, ಮಂಗಳಾರತಿ ಎಲ್ಲ ಆಗಿದ್ಮೇಲೆ ಪ್ರಸಾದ ವಿತರಣೆ, ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಪೂಜೆ ಎಲ್ಲ ಮುಗಿಸಿದ ಮೇಲೆ. ಜರಿಗೆ ಏನಂದರೆ, ನಾನು ಕಂಡ್ರೆ ಅಮ್ಮನ ಜೊತೆನೇ ಇರಬೇಕು ಅಂತೇಳಿ ಹಠ. ಅಮ್ಮ ಇಲ್ಲ ಅಂದರೆ, ನಾನೆಲ್ಲರೂ ಶಾಪಿಗೆ ಬಂದರೆ ಆರಾಮಾಗಿ ಅಜ್ಜಿ ಒಟ್ಟಿಗೆ ಇರ್ತಾರೆ. ನಾನು ಕಂಡುಬಿಟ್ರೆ ನನ್ನ ಬಿಟ್ಟು ಹೋಗೋದೇ ಇಲ್ಲ, ಅಷ್ಟು ರಗಳೆ ಮಾಡ್ತಾರೆ. ಹಾಗೆ ಅಲ್ವಾ ಪುಟಾಣಿ ಮಕ್ಕಳು. ಅಮ್ಮನ ಕಂಡ್ರೆ ಏನಂತಾರೆ, ತಾಯಿ ಕಂಡ್ರೆ ತಲೆಬೇನೆ ಅಂದಂಗೆ, ತಾಯಿ ಕಂಡ್ರೆ ಮಕ್ಕಳಿಗೆ ಆ ಕಡೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ. ಇವತ್ತು ಕೂಡ ಹಾಗೆಯೇ ಮಾಡ್ತಾಯಿದ್ದೆ. ಅವನು ಸಿಕ್ಕಾಪಟ್ಟೆ ಕಿರಿಕಿರಿ, ನಿದ್ದೆನೂ ಸರಿ ಆಗಿರಲಿಲ್ಲ ಬಿಡಿ. ಬೇಗನೆ ಎದ್ಕೊಂಡಿದ್ದು ಬೆಳಗ್ಗೆ ಮುಂಚೆ ಬೇರೆ.
ಇದು ಬೆಳಗ್ಗೆನೇ ನನಗೆ ಮೇಕಪ್ ಬೇರೆ ಇತ್ತು ಒಂದು ಕಸ್ಟಮರ್ದು. ಸೊ ಅವರು ಕೂಡ ಮನೆಗೆ ಬಂದಿದ್ದರು. ಅವರಿಗೆ ರೆಡಿ ಮಾಡಿ ನಾನು ತಯಾರಿ ಇವರಿಗೆ ಚರಿ ಸ್ನಾನ ಮಾಡಿಸಿ ಅವ್ರಿಗೆ ತಯಾರು ಮಾಡಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ನನಗೂ ಫುಲ್ ಟಯರ್ಡ್ ಆಯಿತು. ನಾನು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮತ್ತು ನೈಟು ಕೂಡ ಲೇಟಾಗಿತ್ತು ಮಲಗೋದು. ಸೊ ಹೀಗಾಗಿ ಸ್ವಲ್ಪ ನನ್ನ ಫೇಸಲ್ಲಿ ಕೂಡ ಟಯರ್ಡ್ನೆಸ್ ಕಾಣಿಸ್ತಾ ಇತ್ತು. ಸುಸ್ತು ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು ನನಗೆ. ಊಟ ಕೂಡ ಲೇಟ್ ಆಗ್ತಾಯಿತ್ತು, ಹಸಿವು ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಹಂಗೆ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅಂತೂ ಫೈನಲಿ ನಾವು ಪೂಜೆ ಮುಗಿಸಿದ್ವಿ, ಅನ್ನ ಮುಹೂರ್ತ ಮುಗಿಸಿದ್ವಿ, ಆಮೇಲೆ ಒಂದು ಹಾಲು ಉಣಿಸೋ ಶಾಸ್ತ್ರ ಮುಗಿಸಿದ್ವಿ. ಇದೆಲ್ಲ ಆಗಿದ್ದ ಮಧ್ಯದಲ್ಲಿ ಬಂದಂಥ ಗೆಸ್ಟ್ಗಳಿಗೆ ಊಟ ತಯಾರಿಗಳನ್ನ ಮಾಡಬೇಕು, ರಿಟರ್ನ್ ಗಿಫ್ಟನ್ನ ಕೊಡಬೇಕು, ಇಷ್ಟೆಲ್ಲ ಕೆಲಸ ಉಂಟು ಇನ್ನು. ಅದಾಗಿದ್ಮೇಲೆ ನಮಗೆ ಭಟ್ರು ಪ್ರಸಾದ ಬಟ್ಲನ್ನು ಕೊಟ್ಟರು. ಅದನ್ನು ನಾವು ತೊಗೊಂಡೋಗಿ ದೊಡ್ಡವ್ರ ಕೈಗೆ ಕೊಟ್ಟು ಅವರಿಂದ ನಾವು ಆಶೀರ್ವಾದವನ್ನು ತೊಗೋಬೇಕಾಗ್ತದೆ. ಅಂದರೆ ಅತ್ತೆ ಹತ್ರ, ಅಪ್ಪ ಅಮ್ಮನ ಹತ್ರ, ಇವ್ರ ಹತ್ರ ಎಲ್ಲ. ಅದಾಗಿದ್ಮೇಲೆ ನಾನು ರಿಟರ್ನ್ ಗಿಫ್ಟಿಗೆ ಅಂತ ಈ ಥರ ಹೊಸದಾಗಿ ಏನಾದರೂ ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ದೆ. ಇದು ತುಂಬಾ ಕ್ಯೂಟಾಗಿತ್ತು, ತುಂಬ ಜನರಿಗೆ ಇಷ್ಟ ಆಯಿತು. ತುಂಬ ಜನ ಕೇಳಿದ್ರು ಹೇಗೆ ರೆಡಿ ಮಾಡಿದ್ರಿ, ಯಾವ ರೀತಿಯಲ್ಲೇ ಮಾಡ್ಕೊಂಡ್ರಿ ಅಂತ. ನಾನು ಕೆಲವೊಂದು ಫ್ಲವರ್ ಆಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಹಾಕುವ ಎಲೆದು ಶೇಪಲ್ಲಿ ಇರ್ತದಲ್ಲ, ಅದನ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ತುಂಬ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ನಾನು ಇದು ಇನ್ಸ್ಟಾದಲ್ಲಿ ಒಂದು ರೀಲ್ಸಲ್ಲಿ ನೋಡಿದೆ. ಸೊ ಅದು ನೋಡ್ಕೊಂಡು ಮಾಡಿದೆ. ತುಂಬಾ ಕ್ಯೂಟಾಗಿತ್ತು ಮತ್ತು ರಿಟರ್ನ್ ಕೊಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಅನಿಸ್ತದೆ. ಖುಷಿ ಆಗ್ತದೆ ಇನ್ನೂ ಹೊಸದಾಗಿ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಅಂತ. ತುಂಬ ಜನರು ನನ್ನ ಹತ್ರ ಕೇಳಿದ್ದಾರೆ ಹೇಗೆ ಮಾಡೋದು ಏನು ಅನ್ನೋದು. ಅದ್ರ ಬಗ್ಗೆ ಬೇಕಂದರೆ ಇನ್ನೊಂದು ರೀಲಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ. ಇನ್ನೊಮ್ಮೆ ನಾನು ತೋರಿಸ್ತೀನಿ ಅಂತ ಹೇಳ್ತೀನಿ. ಅದಾಗಿದ್ಮೇಲೆ ಇದ್ರ ಮಧ್ಯದಲ್ಲಿ ಏನಾಯ್ತಪ್ಪ ಒಂದು ಪಚೀತಿ ಅಂತಂದರೆ, ಜರಿಗೆ ನಾನು ರಿಂಗ್ ಹಾಕಿದ್ದೆ ಆಯಿತಾ ಕೈ ಬೆರಳಿಗೆ. ಅದು ಒಂದು ಬೆರಳಿಂದ ಮಿಸ್ ಆಗಿ ಕೆಳಗಡೆ ಬಿದ್ದೋಗಿತ್ತು. ನಮ್ಮ ರಿಲೇಟಿವ್ಸ್ ಯಾರೋ ತೆಗೆದು ಮತ್ತು ಬಿದ್ದೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ಹಾಕಿರೋದು ಮಧ್ಯ ಬೆರಳಿಗೆ ಅದು ಫುಲ್ ಟೈಟ್ ಆಗಿಬಿಟ್ಟಿತ್ತು, ಊದ್ಕೊಂಡ್ಬಿಡ್ತು ಬೆರಳು. ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ತುಂಬ ಚಂದ ರೀತಿಯಲ್ಲಿ ಫಂಕ್ಷನ್ ಹೋಗ್ತಾಯಿತ್ತು. ಏನಪ್ಪ ಆಯ್ತಿದು ಅಂತ ಅಂದ್ಕೊಂಡ್ವಿ. ಸೊ ಹೆಂಗೂ ಇರಲಿ ಅಂತೇಳಿ ಜ್ಯುವೆಲರಿ ಶಾಪಿಗೆ ಆವಾಗಲೇ ಹೋಗಿ ಆ ರಿಂಗನ್ನ ಕಟ್ ಮಾಡಿಸ್ಕೊಂಬಂದ್ವಿ. ಆದಮೇಲೆ ಅವನಿಗೂ ರಿಲೀಫ್ ಆಯಿತು, ನಾವು ಕೂಡ ರಿಲೀಫ್ ಆದ್ವಿ. ಇಲ್ಲಾಂದರೆ ಫುಲ್ ಜ್ವರ ಎಲ್ಲ ಬಂದುಬಿಡ್ತಾಯಿತ್ತು ಆ ನೋವಿಗೆ ಅಂತ ಅನ್ನಿಸ್ತು. ನಂಗೆ ಅನ್ನಿಸ್ತು ಆಮೇಲೆ ಸಣ್ಣ ಮಕ್ಕಳಿಗೆ ಏನಾದರೂ ನಾವು ಗೋಲ್ಡ್ ಹಾಕ್ತೀವಿ ಅಂತಂದರೆ ಹುಷಾರಾಗಿ ಹಾಕಬೇಕು, ನೋಡ್ಕೊಂಡು ಹಾಕಬೇಕು, ಇದೆಲ್ಲ ಆಗ್ಬಿಡ್ತದೆ ಅಂತ. ಫೈನಲ್ ಆಗಿ ಊಟಕ್ಕೆ ಬಂದ್ವಿ. ನಾವೇ ಕೊನೆಯ ಪಂಕ್ತಿ. ಅದ್ಭುತವಾಗಿತ್ತು ಊಟ ಅಂತೂ. ನಾವು ಯಾವ ರೀತಿ ಹೇಳಿದ್ವಿ ಅದೇ ರೀತಿಯಾಗಿ ಊಟ ರೆಡಿ ಮಾಡಿ ಕೊಟ್ಟಿದ್ರು ನಮ್ಮೂರವರೇ ಅಡುಗೆ ಭಟ್ರು. ತುಂಬ ಒಳ್ಳೆ ರೀತಿಯಲ್ಲಿ ಟೇಸ್ಟಿಯಾಗಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಸ್ವೀಟ್ ನಾವು ರವೆ ಲಾಡು ಮತ್ತು ಡ್ರೈ ಜಾಮೂನ್ ಮಾಡಿಸಿದ್ವಿ. ಮೇಯ್ನಾಗಿ ಪುಳಿಯೋಗರೆ ನನ್ನ ಫೇವ್ರೇಟು, ಅದನ್ನು ಕೂಡ ಮಾಡಿಸಿದ್ದೆ. ತುಂಬಾ ಸೂಪರ್ವಾಗಿ ಮಾಡಿಕೊಟ್ಟಿದ್ರು. ನಂಗೆ ಸಖತ್ ಇಷ್ಟ ಆಯಿತು ಊಟ ಮಾತ್ರ. ಬಂದವರು ಕೂಡ ಹೇಳ್ತಾಯಿದ್ರು ಊಟ ತುಂಬಾ ಚೆನ್ನಾಗಿದೆ ಅಂತ. ಫೈನಲಿ ನಮ್ಮನೆ ಫಂಕ್ಷನ್ ಮುಗೀತು. ನನ್ನ ಪುಟ್ಟ ಚರಿಗೆ ಅನ್ನ ಕೂಡ ಹಾಕಿ ಆಯಿತು. ಸೊ ಇನ್ನೇನು ಊಟ ಮಾಡಿಸ್ಬೋದು ಅವರಿಗೆ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಖುಷಿಯಿಂದ ಇರಿ, ಆಶೀರ್ವಾದ ಸದಾ ಇರಲಿ.